Hello everyone, welcome to NEET and welcome to Target Board previous year board questions. ಅದರ ಜೊತೆಗೆ ಸೊಲ್ಯೂಷನ್ ಕೂಡ ಕೊಡ್ತಾ ಇದ್ದೀನಿ. ನನ್ನ ಹಿಂದಿನ ವೀಡಿಯೋಸನ್ನು ನೀವು ಮಿಸ್ ಮಾಡದೆ ನೋಡಿದಿರಿ ಅಂತ ತಿಳ್ಕೊಂಡಿದ್ದೀನಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಈ ಚಾಪ್ಟರ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ನೋಡೋಣ. ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಇಲ್ಲಿವರೆಗೂ ಕೇಳಿಲ್ಲ. 2 ಮಾರ್ಕ್ಸ್ಗೆ ನೋಡೋಣ. ಇಲ್ಲಿ ಒಂದಂತೂ ಕ್ವಶನ್ 5 ಮಾರ್ಕ್ಸ್ಗೆ ಬಂದೇ ಬರುತ್ತೆ, ಮತ್ತು ಒಂದು 3 ಮಾರ್ಕ್ಸ್ ಚಾನ್ಸಸ್ ಇದೆ ಅಥವಾ 2 ಮಾರ್ಕ್ಸ್ ಚಾನ್ಸಸ್ ಇದೆ. ಸೊ ಇಂಪಾರ್ಟೆಂಟ್ ಇದು. 7 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಮೆನ್ಷನ್ ಎನಿ 4 ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇದು ನಮ್ಮದು ಫಸ್ಟ್ ಕ್ವಶನ್. ಇದು ಮಾರ್ಚ್ 2015ಕ್ಕೆ ಕೇಳಿದರು. ಈ 4 ಕೇಳಿದ್ದಾರೆ. 4 STD ಹೆಸರುಗಳನ್ನು ಬರೀರಿ ಅಂತ ಹೇಳಿ. ನೀವು ಗೊನೆರಿಯಾ ಬರಿಬೋದು, ಸಿಫಿಲಿಸ್ ಬರಿಬೋದು, ಜೆನೆಟಲ್ ಹರ್ಪಿಸ್ ಬರಿಬೋದು, ಕ್ಲಮೈಡಿಯಾಸಿಸ್, ಜೆನೆಟಲ್ ವಾರ್ಡ್ಸ್, ಟ್ರೈಕೋಮೋನಿಯಾಸಿಸ್ ಇದು ಫಂಗಲ್ ಡಿಸೀಸ್, ಹೆಪಟೈಟಿಸ್ ಬಿ ವೈರಲ್, ಏಡ್ಸ್ ವೈರಲ್ HIV ಇಂದ ಬರುವಂಥದ್ದು. HIV ಅಂತ ಬರೆಯೋಕೆ ಹೋಗ್ಬೇಡಿ, ಏಡ್ಸ್ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಬರೀರಿ, ಏಡ್ಸ್ ಅಂತ ಬರೀರಿ. ಎನಿ 4 ಈಸಿ ಇರೋದನ್ನು ಪಿಕ್ ಮಾಡಿ ಬರ್ದ್ಬಿಡಿ. ಕ್ವಶನ್ ನಂಬರ್ 2 ನೋಡೋಣ. ಮೆನ್ಷನ್ ಎನಿ 2 ನ್ಯಾಚುರಲ್ ಮೆಥಡ್ಸ್ ಆಫ್ ಬರ್ತ್ ಕಂಟ್ರೋಲ್ ಅಂತ ಕೇಳಿದ್ದಾರೆ. ಇದು ಜುಲೈ 2015ಕ್ಕೆ ಕೇಳಿರೋದು. ಎನಿ 2 ಇಲ್ಲಿ 3 ಕೊಟ್ಟಿದ್ದೀನಿ. ಒಂದು ಕಾಯ್ಟಸ್ ಇಂಟರಪ್ಟಸ್. ಕಾಯ್ಟಸ್ ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್, ಇಂಟರಪ್ಟಸ್ ಅಂದರೆ ಈ ಸೆಕ್ಷುವಲ್ ಇಂಟರ್ಕೋರ್ಸನ್ನು ಇಂಟರಪ್ಟ್ ಮಾಡುವಂಥದ್ದು. ಅಂದರೆ ದ ಮೇಲ್ ವಿಲ್ ರಿಮೂವ್ ಹೀಸ್ ಪೀನಿಸ್ ಜಸ್ಟ್ ಬಿಫೋರ್ ಇಜಾಕ್ಯುಲೇಷನ್ ಅಷ್ಟೇ, ಸೊ ದಟ್ ಫರ್ಟಿಲೈಸೇಷನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಅಷ್ಟೇ. ಇನ್ನೊಂದು ಲ್ಯಾಕ್ಟೇಷನಲ್ ಅಮನೋರಿಯಾ. ಲ್ಯಾಕ್ಟೇಷನ್ ಅಂತ ಹೇಳಿದ್ರೆ ಆಫ್ಟರ್ ದಿ ಪಾರ್ಚುರೇಷನ್ ತಾಯಿ ನಾರ್ಮಲಿ ಮಗುಗೆ ಈ ಲ್ಯಾಕ್ಟೇಷನ್ ಪೀರಿಯಡ್ ಇರುತ್ತಲ್ವ, ಅದು ಅರೌಂಡ್ 6 ಮಂತ್ಸ್ ಇರುತ್ತೆ. ಆ ಟೈಮ್ನಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಸೀಸ್ ಆಗಿರುತ್ತೆ. ಇಷ್ಟೇ ವಿಷಯ. ಇನ್ನೊಂದು ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತ ಹೇಳಿ, ಅಂದರೆ ಪೀರಿಯಡ್ ಡೇಟ್ಸನ್ನು ನೋಡಿಕೊಂಡು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡುವಂಥದ್ದು. ಅಂದರೆ ನಾರ್ಮಲಿ ಫ್ರಮ್ ಡೇ ಅರೌಂಡ್ 7 to day 20 ಏನಿದೆ ಅದು ಫರ್ಟಿಲೈಸ್ಡ್ ಪೀರಿಯಡ್. ಅದು ಅಂದರೆ ನಾವು ಫರ್ಟಿಲಿಟಿ ಪೀರಿಯಡ್ ಅಂತ ಕರಿತೀವಿ. ಆ ಟೈಮ್ನಲ್ಲಿ ಓವ್ಯುಲೇಷನ್ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಅಥವಾ ಕಾಯ್ಟಸನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಇದು ನ್ಯಾಚುರಲ್ ಮೆಥಡ್ಸ್ ಆ್ಯಕ್ಚುಲಿ. ಇಲ್ಲಿ ಯಾವುದೇ ರೀತಿಯಾದಂಥ ಬ್ಯಾರಿಯರ್ ಮೆಥಡ್ ಆಗಿರ್ಬೋದು, ಕೆಮಿಕಲ್ ಮೆಥಡ್ಸ್ ಆಗಿರ್ಬೋದು, ಸರ್ಜಿಕಲ್ ಮೆಥಡ್ಸ್ ಆಗಿರ್ಬೋದು, ಅಥವಾ ಈ IUDsಗಳ ಯೂಸ್ ಆಗಿರ್ಬೋದು, ಯಾವುದೂ ಇರೋದಿಲ್ಲ. ಇದು ನ್ಯಾಚುರಲ್ ಮೆಥಡ್ ಅಷ್ಟೇ. 3ನೇ ಕ್ವಶನ್ ನೋಡಿ. ಇದು ಮಾರ್ಚ್ 2017ಕ್ಕೆ ಕೇಳಿದ್ದಾರೆ. ರೈಟ್ ಎನಿ 2 ಸಿಂಪಲ್ ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಜನರಲ್ ಕ್ವಶನ್ ಇದು, ನೀವು ಜನರಲ್ ಆಗಿ ಬರಿಬೋದು. ಆ್ಯಕ್ಚುಲಿ 3 ಪಾಯಿಂಟ್ ಕೊಟ್ಟಿದ್ದೀನಿ. ಯಾವುದಾದ್ರು 2 ಈಸಿ ಇರೋದನ್ನು ಪಿಕ್ ಮಾಡಿ ಬರೀರಿ. 1ನೇದು ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಅಥವಾ ಮಲ್ಟಿಪಲ್ ಪಾರ್ಟ್ನರ್ಸ್ ಒಂದು, ಮತ್ತು ಆಲ್ವೇಸ್ ಯೂಸ್ ಕಾಂಡಮ್ಸ್ ಡ್ಯೂರಿಂಗ್ ಕಾಯ್ಟಸ್. ಅಥವಾ ಇನ್ ಕೇಸ್ ಆಫ್ ಡೌಟ್, ಏನಾದರೂ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದೆ ಅಂತ ಹೇಳಿ ಡೌಟ್ ಇದ್ದರೆ ಜಸ್ಟ್ ಗೋ ಟು ದ ಕ್ವಾಲಿಫೈಡ್ ಡಾಕ್ಟರ್ ಫಾರ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಗೆಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಇಫ್ ಡಯಾಗ್ನೈಸ್ಡ್ ವಿತ್ ಡಿಸೀಸ್. ಜನರಲ್ ಆಗಿ ನೀವು ಬರಿಬೋದು. ಮತ್ತು ಅವಾಯ್ಡ್ ಟೇಕಿಂಗ್ ಡ್ರಗ್ಸ್ ಆಲ್ಸೋ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸ್ ಫಾರ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸೊ ಅವಾಯ್ಡ್ ಟೇಕಿಂಗ್ ಡ್ರಗ್ಸ್ ಅಥವಾ ಟ್ರಾನ್ಸ್ಮಿಷನ್ ಆಫ್ ದಿ ಬ್ಲಡ್ ಫ್ರಮ್ ದಿ ಇನ್ಫೆಕ್ಟೆಡ್ ಪರ್ಸನ್. ಇದೆಲ್ಲ ಆ್ಯಕ್ಚುಲಿ ಬರಿಬೋದು. ಈಸಿ ಇದೆ ಪಾಯಿಂಟ್ ಆ್ಯಕ್ಚುಲಿ. 4th ಕ್ವಶನ್ ನೋಡಿ. ಮೆನ್ಷನ್ ದಿ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಇದು ಜುಲೈ 2019 ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಸೊ ಜನರಲ್ ಆಗಿ ನೀವು ಬರಿಬಹುದು. ಫಸ್ಟ್ ಪಾಯಿಂಟ್ ಬರೆಯೋದಾದರೆ, ಡೆವಲಪ್ಮೆಂಟ್ ಇನ್ ಮೆಡಿಕಲ್ ಪ್ರಾಕ್ಟೀಸ್, ಅಂದರೆ ಹಾಸ್ಪಿಟಲ್ಸ್ ಎಲ್ಲ ಕಡೆ ಇರೋದ್ರಿಂದ, ಮತ್ತು ಡಾಕ್ಟರ್ಸ್ಗಳ ನಂಬರ್ಸ ಜಾಸ್ತಿ ಆಗಿರೋದ್ರಿಂದ, ಟೆಕ್ನಿಕ್ಸು ಕೂಡ ಚೆನ್ನಾಗಿರೋದ್ರಿಂದ, ಅದರ ಜೊತೆಗೆ ಎಲ್ಲ ಇಂಡಿವಿಜುವಲ್ಸ್ ಈಗ ಎಜುಕೇಟೆಡ್ ಪೀಪಲ್ ಆಗಿರೋದ್ರಿಂದ ದೇರ್ ಈಸ್ ಎ ರ್ಯಾಪಿಡ್ ಡಿಕ್ಲೈನ್ ಇನ್ ಡೆತ್ ರೇಟ್ ಅಲ್ವಾ. ಸಾಯುವವರ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಸೊ ಅದನ್ನು ನೀವು ಬರೆಯುವಾಗ ಒಂದು MMR ಅಂತ ಒಂದು ಮೆನ್ಷನ್ ಮಾಡಿ. ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದರೆ ಈ ನಾರ್ಮಲಿ ಪ್ರೆಗ್ನೆಂಟ್ ವುಮನ್ಗಳು ಆ್ಯಕ್ಚುಲಿ ಡೆತ್ ಆಗ್ತದೆ ಆ್ಯಕ್ಚುಲಿ. ಅಂದರೆ ಕರೆಕ್ಟಾದ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಪ್ರೆಗ್ನೆಂಟ್ ವುಮನ್ಗಳು ಸಾಯ್ತಾರೆ. ಸೊ ಅದು ಈಗ ಪ್ರಿವೆಂಟ್ ಆಗಿದೆ. ಅಂದರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಏನಾಗಿದೆ, ಕಡಿಮೆ ಆಗಿದೆ. ಅದ್ರ ಜೊತೆಗೆ ಏನಾಗಿದೆ, ಈ ಮಗು ಹುಟ್ಟಿದ ತಕ್ಷಣ ಆ್ಯಕ್ಚುಲಿ ನ್ಯೂಟ್ರಿಷನ್ ಇಲ್ಲದೆ ಅಥವಾ ಬೇರೆ ಯಾವುದೋ ಒಂದು ಮೆಡಿಕಲ್ ಕಂಡೀಷನಿಂದ ಸಾಯುವ ಚಾನ್ಸಸ್ ಜಾಸ್ತಿ ಇದೆ. ಸೊ ಅದು ಕೂಡ ಕಡಿಮೆ ಆಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಮೆಡಿಕಲ್ ಪ್ರಾಕ್ಟೀಸ್ ಮತ್ತು ಎಜುಕೇಷನ್, ಪೀಪಲ್ಗೆ ಎಜುಕೇಷನ್ ಇರೋದ್ರಿಂದ ಇದೆಲ್ಲ ಕಡಿಮೆ ಆಗಿದೆ. ಸೊ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಆಲ್ಸೋ ಡಿಕ್ರೀಸ್ಡ್. ಅದರಿಂದ ಏನಾಗಿದೆ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತಾ ಇದೆ. ಇನ್ನೊಂದು ಪಾಯಿಂಟ್ ಬರೆಯೋದಾದರೆ, ದೆರ್ ಈಸ್ ಎ ರ್ಯಾಪಿಡ್ ಇನ್ಕ್ರೀಸ್ ಇನ್ ದಿ ರಿಪ್ರೊಡಕ್ಟಿವ್ ಏಜ್ ಪೀಪಲ್ ಅಲ್ವಾ. ಅಂದರೆ ನಾರ್ಮಲಿ ನೀವೀಗ ಒಂದು ಏಜ್ ಪಿರಮಿಡ್ ನೋಡೋದಾದರೆ ಈ 3 ಗ್ರೂಪ್ಸನ್ನು ನೀವು ನೋಡ್ತೀರಿ ಇಂಡಿವಿಜುವಲ್ಸಲ್ಲಿ, ಹ್ಯೂಮನ್ ಇಂಡಿವಿಜುವಲ್ಸಲ್ಲಿ. ಒಂದನೇದು ಜುವೆನಲ್ ಫೇಸ್, ಅಂದರೆ ನಾರ್ಮಲಿ ದ ಏಜ್ ಬಿಟ್ವೀನ್ 1 to 17 ಅಂದರೆ ಪ್ರೀ ರಿಪ್ರೊಡಕ್ಟಿವ್ ಸ್ಟೇಜ್ ಅದು. ನಂತರ ರಿಪ್ರೊಡಕ್ಟಿವ್ ಸ್ಟೇಜ್ ಅಂದರೆ ಏಜ್ ಗ್ರೂಪ್ 18 to 40. ನಂತರ 40 ಆ್ಯಂಡ್ ಎಬೋವ್ ಏನಿದೆ ಏಜ್ ಗ್ರೂಪ್, ಇದಕ್ಕೆ ನಾವು ಸೆನೆಸೆನ್ಸ್ ಏಜ್ ಗ್ರೂಪ್ ಅಂತ ಕರಿತೀವಿ. ಅಂದರೆ ನಿಯರ್ ಟು ಲೈಕ್ ಡೆತ್ ಅಂತ ಹೇಳುವಂಥದ್ದು. ಸೊ ಇದರಿಂದ ಈ ರಿಪ್ರೊಡಕ್ಟಿವ್ ಏಜ್ ಪೀಪಲ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಜಾಸ್ತಿ ಆಗ್ತಾಯಿದೆ. 5th ಕ್ವಶನ್ ನೋಡಿ. ನೇಮ್ 2 ಹಾರ್ಮೋನ್ಸ್ ರಿಲೀಸಿಂಗ್ IUD, ಅಂದರೆ ಹಾರ್ಮೋನ್ ರಿಲೀಸ್ ಮಾಡುವಂಥ IUDಯನ್ನು ಬರೀರಿ, ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಪ್ರೊಜೆಸ್ಟಾಸರ್ಟ್, ಇನ್ನೊಂದು LNG-20. ಸಿಂಪಲ್ ಇದೆ, ಬಹಳ ಸಿಂಪಲ್ ಇದೆ. ನಾಳೆ ಕಾಪರ್ ರಿಲೀಸಿಂಗ್ IUDನ ಕೇಳೋ ಚಾನ್ಸಸ್ ಇದೆ. ಅದಕ್ಕೆ ಎಕ್ಸಾಂಪಲ್ಸ್ ಕಾಪರ್ T ಇದೆ, ಕಾಪರ್ 7 ಇದೆ, ಮತ್ತು ಮಲ್ಟಿಲೋಡ್ 375 ಇದೆ. ಸೊ ಇದನ್ನು ಬರೀಬಹುದು.
ಈಗ ನೆಕ್ಸ್ಟ್ ಲೆವೆಲ್ ನೋಡೋದಾದರೆ 3 ಮಾರ್ಕ್ಸ್. ಓಕೆ, ಫಸ್ಟ್ ಕ್ವಶನ್, ಸಜೆಸ್ಟ್ ಎನಿ 3 ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಟು ಓವರ್ಕಮ್ ಇನ್ಫರ್ಟಿಲಿಟಿ. ಇನ್ಫರ್ಟಿಲಿಟಿ ಅಂದರೆ ಏನಪ್ಪ? ಅನೇಬಲ್ ಟು ಕನ್ಸೀವ್ ಅಥವಾ ಪ್ರೊಡ್ಯೂಸ್ ಆಫ್ ಸ್ಪ್ರಿಂಗ್ ಅಲ್ವಾ, ಇನ್ಸ್ಪೈಟ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್, ಆದರೂ ಸಹ ಮಕ್ಕಳಾಗೋದಿಲ್ಲ ಕಪಲ್ಗೆ, ಇದಕ್ಕೆ ಇನ್ಫರ್ಟಿಲಿಟಿ ಅಂತ ಕರಿತೀವಿ. ಸೊ ಇಂಥ ಇನ್ಫರ್ಟೈಲ್ ಕಪಲ್ಗಳಿಗೆ ಆರ್ಟ್ ಅಂದರೆ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಮೆಡಿಕಲ್ ಒಂದು ಪ್ರಾಕ್ಟೀಸ್ ಅದು, ಇದರಿಂದ ಫರ್ಟಿಲೈಸೇಷನ್ ಈಸಿಯಾಗಿ ಆಗ್ತದೆ. ಇದು ಮಾರ್ಚ್ 2015ಕ್ಕೆ ಕೇಳಿರೋದು. ಇಲ್ಲಿ 7 ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ, ನೀವು ಯಾವುದಾದ್ರೂ 3 ಪಿಕ್ ಮಾಡಿ ಬರೀರಿ. ಒಂದು IVF ಮತ್ತು ಎಂಬ್ರಿಯೋ ಟ್ರಾನ್ಸ್ಫರ್, ಅದು ಒಂದರಲ್ಲೇ ಬರಬೇಕಾಗ್ತದೆ, ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್, ಎಂಬ್ರಿಯೋ ಟ್ರಾನ್ಸ್ಫರ್. ಇನ್ನೊಂದು ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್, ಜಿಫ್ಟ್ ಅಂತ, ಡೈರೆಕ್ಟಾಗಿ ಜಿಫ್ಟ್ ಅಂತ ಬರೆಯೋಕ್ಕೆ ಹೋಗಬೇಡಿ, ಫುಲ್ ಫಾರ್ಮನ್ನು ಬರೀರಿ. ಇನ್ನೊಂದು IUT, ಇಂಟ್ರಾಯೂಟರೈನ್ ಟ್ರಾನ್ಸ್ಫರ್. ನೆಕ್ಸ್ಟ್ ಗಿಫ್ಟ್, ಗ್ಯಾಮೆಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್ ಅಥವಾ ICSI, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಇನ್ನೊಂದು ಆರ್ಟಿಫಿಷಿಯಲ್ ಇನ್ಸಮಿನೇಷನ್, ಇಂಟ್ರಾಯೂಟರೈನ್ ಇನ್ಸಮಿನೇಷನ್, IUI. 7ಅಲ್ಲಿ ಯಾವುದಾದ್ರು 3 ಪಿಕ್ ಮಾಡಿ ಬರೀರಿ. ಒಂದೊಂದು ಸಲ 5 ಮಾರ್ಕ್ಸಿಗೆ ನೇರವಾಗಿ ಕೇಳಿಬಿಡ್ತಾರೆ, ಎಕ್ಸ್ಪ್ಲೇನ್ ಎನಿ 2 ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಹೇಳಿ. ನಿಮ್ಗೆ ಗೊತ್ತಿರಬೇಕು ಕಂಪ್ಲೀಟಾಗಿ, ಜನರಲ್ ಆಗಿ ಬರಿಬೋದು. ಒಂದ್ಸಲ ನಿಮ್ಗೆ ಗೊತ್ತಾಗ್ಬಿಟ್ರೆ ಈಸಿಯಾಗಿ ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ನೀವು ಬರಿಬಹುದು. ಸೆಕೆಂಡ್ ಕ್ವಶನ್ ನೋಡಿ, 3 ಮಾರ್ಕ್ಸ್ದು. ಹೌ ಡು ಫಾಲೋವಿಂಗ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಸಿಸ್ಟ್ ದಿ ಕಪಲ್ ಟು ಹ್ಯಾವ್ ಚಿಲ್ಡ್ರನ್. ಒಂದು IVF ಕೊಟ್ಟಿದ್ದಾರೆ, ಜಿಫ್ಟ್ ಕೊಟ್ಟಿದ್ದಾರೆ, ಗಿಫ್ಟ್ ಕೊಟ್ಟಿದ್ದಾರೆ. ಈ 3 ಆರ್ಟ್ ಟೆಕ್ನಾಲಜಿಯಿಂದ ಈ ಇನ್ಫರ್ಟಿಲಿಟಿಯನ್ನು ಹೇಗೆ ನಾವು ಹೋಗಲಾಡಿಸಬಹುದು ಅಂಥೇಳಿ, ಅಂದರೆ ಕಪಲ್ಗೆ ಈ ಮಕ್ಕಳು ಆಗುವ ಚಾನ್ಸಸ್ ಹೇಗೆ ಇನ್ಕ್ರೀಸ್ ಮಾಡಬಹುದು ಅಂಥೇಳಿ, ಅಂದರೆ ಆರ್ಟಿಫಿಷಿಯಲ್ ಕಂಡೀಷನ್ ಮೆಡಿಕಲ್ ಪ್ರಾಕ್ಟೀಸಿಂದ. ಇದು ಜುಲೈ 2015ಕ್ಕೆ ಕೇಳಿರುವಂಥದ್ದು. IVF ನೋಡೋಣ. ಸೊ ಇನ್ ದಿಸ್ ಮೆಥಡ್, ಇದನ್ನು ನಾವು ಪಾಪ್ಯುಲರ್ಲಿ ನಾವೇನು ಕರಿತೀವಿ, ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೀವಿ. ಅಂದರೆ ಇನ್ ವಿಟ್ರೋ, ಔಟ್ಸೈಡ್ ದಿ ಮದರ್ ಅಥವಾ ಔಟ್ಸೈಡ್ ದಿ ಫೀಮೇಲ್ ಬಾಡಿ ಅಲ್ವಾ, ಇದು ನ್ಯಾಚುರಲ್ ಮೆಥಡ್ ಅಲ್ಲ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ವೈಫ್ ಅಥವಾ ಡೋನರ್ ಯಾವುದೋ ಒಂದು ಫೀಮೇಲಿಂದ ಓವಮನ್ನು ಕಲೆಕ್ಟ್ ಮಾಡ್ತಾರೆ. ನಂತರ ಸ್ಪರ್ಮ್ ಫ್ರಮ್ ದಿ ಹಸ್ಬೆಂಡ್ ಅಥವಾ ಡೋನರಿಂದ ಕಲೆಕ್ಟ್ ಮಾಡಿ ಅದನ್ನು ಒಂದು ಪೆಟ್ರಿ ಪ್ಲೇಟ್ನಲ್ಲಿ ಫರ್ಟಿಲೈಸ್ ಮಾಡಿಸ್ತಾರೆ. ಸೊ ಇದಕ್ಕೆ IVF, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳೋದು, ಹೊರಗೆ ಫರ್ಟಿಲೈಸೇಷನ್ ಆಗ್ತಾ ಇರೋದು. ನಂತರ ಏನು ಮಾಡ್ತಾರೆ, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ಆ ಝೈಗೋಟ್ ಏನು ಉತ್ಪತ್ತಿಯಾಗಿದೆ ಅದನ್ನು ಒಂದು ಅರೌಂಡ್ 8ರಿಂದ 16 ಬ್ಲಾಸ್ಟೋಮಿಯರ್ಸ್ ಆಗುವವರೆಗೆ, ಅಂದರೆ ಮಾರುಲಾ ಸ್ಟೇಜ್ ಆಗುವವರೆಗೆ ಅದನ್ನು ಅಲ್ಲೇ ಇಟ್ಟು, ನಂತರ ಮಾರುಲಾ ಟು ಬ್ಲಾಸ್ಟುಲಾ ಸ್ಟೇಜ್, ಅಂದರೆ 16ರಿಂದ 32 ಸೆಲ್ಸ್ ಸ್ಟೇಜ್ ಏನು ಬರುತ್ತೆ ಬ್ಲಾಸ್ಟೋಮಿಯರ್, ಅದಕ್ಕೆ ನಾವು ಬ್ಲಾಸ್ಟುಲಾ ಅಂತ ಕರಿತೀವಿ, ಅದನ್ನು ನಂತರ ಇಂಪ್ಲಾಂಟ್ ಮಾಡುವಂಥದ್ದು. ಅಂದರೆ ಯಾರಿಗೆ ಅಂತ ಹೇಳಿದ್ರೆ ವೈಫ್ ಅಥವಾ ಈ ಸರಗೇಟ್ ಮದರ್ಸ್ಗಳಿಗೆ. ಇದಕ್ಕೆ ಆ್ಯಕ್ಚುಲಿ ನಾವು IVF ಮತ್ತು ET ಅಂತ ಕರಿತೀವಿ. ಸೊ ಅದು ET ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ IVF ಮಾತ್ರ ಬರೀರಿ. ಮತ್ತು ಇನ್ನೊಂದು ಜಿಫ್ಟ್ ಅಂತಿದೆ, ಝೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ಝೈಗೋಟ್ ಅಂತ ಹೇಳಿರೋದು ಅಲ್ವಾ, ಗ್ಯಾಮೆಟ್ ಅಲ್ಲ, ಝೈಗೋಟ್. ಸೊ ಇದು ಕೂಡ ಫಸ್ಟ್ IVFಗೆ ಹೋಗಬೇಕಾಗ್ತದೆ. ಅಂದರೆ ಓವಮನ್ನು ಕಲೆಕ್ಟ್ ಮಾಡಬೇಕಾಗ್ತದೆ, ಎಲ್ಲಿಂದ, ಡೋನರ್ ಅಥವಾ ವೈಫಿಂದ. ನಂತರ ಸ್ಪರ್ಮನ್ನು ಕೂಡ ಕಲೆಕ್ಟ್ ಮಾಡಬೇಕಾಗ್ತದೆ, ಎಲ್ಲಿಂದ, ಹಸ್ಬೆಂಡ್ ಅಥವಾ ಡೋನರಿಂದ. ನಂತರ IVF ಮಾಡಬೇಕಾಗ್ತದೆ, ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಮಾಡಿ 8 ಬ್ಲಾಸ್ಟೋಮಿಯರ್ ಆಗುವವರೆಗೆ, ಅಂದರೆ ಮಾರುಲಾಗಿಂತಲೂ ಕಡಿಮೆ ಸ್ಟೇಜ್ ಇರೋವರೆಗೆ ಈ ಪೆಟ್ರಿ ಪ್ಲೇಟ್ನಲ್ಲಿ ಇಟ್ಟು ನಂತರ ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈಸಿ ಇದೆ ನೋಡಿ, ಝೈಗೋಟ್. ಸೊ ಝೈಗೋಟ್ ಇರಬೇಕು, ಅದು ಎಂಬ್ರಿಯೋ ಅಲ್ಲ, ಝೈಗೋಟ್ ಇರಬೇಕು. ನಂತರ ಅದನ್ನು ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಫೆಲೋಪಿಯನ್ ಟ್ರಾನ್ಸ್ಫರ್ ಅಲ್ಲೇ ಇದೆ ಆ್ಯಕ್ಚುಲಿ, ಈಸಿಯಾಗಿ ನೀವು ಬರಿಬೋದು ಆ್ಯಕ್ಚುಲಿ. ಇನ್ನೊಂದು ಗ್ಯಾಮೆಟ್ ಅಂತ ಹೇಳಿದ್ರೆ ಈಗ ನಿಮಗೆ ಈಸಿ ಇದೆ. ಸೊ ಈಗ ಕೆಲವು ಸಲ ಏನಾಗ್ತದೆ, ಫೀಮೇಲ್ಸ್ಗಳಲ್ಲಿ ಈ ಓವ್ಯುಲೇಷನ್ ಇಶ್ಯೂಸ್ ಇದ್ದಾಗ ಡೋನರಿಂದ ಓವಮನ್ನು ಕಲೆಕ್ಟ್ ಮಾಡಿ ನಂತರ ಫೆಲೋಪಿಯನ್ ಟ್ಯೂಬ್ನಲ್ಲಿ ಹಾಕಿಬಿಡ್ತಾರೆ. ಅಂದರೆ ವೈಫ್ದು ಫೆಲೋಪಿಯನ್ ಟ್ಯೂಬ್ನಲ್ಲಿ ಈ ಡೋನರ್ಸ್ದು ಓವಮನ್ನು ಹಾಕುವಂಥದ್ದು ಇದು. ಅಥವಾ ಕೆಲವು ಸಲ ಏನಾಗ್ತದೆ, ಓವರಿಯಿಂದಲೇ ಡೈರೆಕ್ಟಾಗಿ ಓವಮನ್ನು ಹೊರಗೆ ತೆಗೆದು ನಂತರ ಫೆಲೋಪಿಯನ್ ಟ್ಯೂಬಲ್ಲಿ ಬಿಡೋದು. ಕೆಲವು ಸಲ ಇಶ್ಯೂಸ್ ಇರ್ತದೆ, ಅಂದರೆ ಓವಮ್ ಫೆಲೋಪಿಯನ್ ಟ್ಯೂಬಲ್ಲಿ ಮೂವ್ ಆಗಲಿಕ್ಕೆ ಆಗೋದಿಲ್ಲ, ಆ ಟೈಮ್ನಲ್ಲಿ ಈ ಥರ ಮೆಥಡನ್ನು ಯೂಸ್ ಮಾಡ್ತಾರೆ. ಗ್ಯಾಮೆಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ನಂತರ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ಗೂ ಹೋಗ್ಬೋದು ಅಥವಾ ನ್ಯಾಚುರಲ್ ಕಾಯ್ಟಸ್ಗೂ ಹೋಗ್ಬೋದು ಅಷ್ಟೇ. ಸೊ ಟ್ರಾನ್ಸ್ಫರ್ ಆಫ್ ಅನ್ ಓವಮ್ ಕಲೆಕ್ಟೆಡ್ ಫ್ರಮ್ ಎ ಡೋನರ್ ಇಂಟು ದ ಫೆಲೋಪಿಯನ್ ಟ್ಯೂಬ್ ಆಫ್ ಅನದರ್ ಫೀಮೇಲ್ ಹೂ ಕ್ಯಾನ್ ನಾಟ್ ಪ್ರೊಡ್ಯೂಸ್ ಒನ್ ಅಂತ ಇದೆ ಇಲ್ಲಿ. ಅಥವಾ ಈವನ್ ಪ್ರೊಡ್ಯೂಸ್ ಆಗೋರಲ್ಲೂ ಸಹ ಈ ಮೆಥಡನ್ನು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಏನಿಲ್ಲ, ಫೆಲೋಪಿಯನ್ ಟ್ಯೂಬ್ನಲ್ಲಿ ಇಡೋದಷ್ಟೇ. ಇದಕ್ಕೆ ಗ್ಯಾಮೆಟ್ ಅಂತ. ಯಾವ ಗ್ಯಾಮೆಟ್? ಓವಮ್, ಅದು ಸ್ಪರ್ಮ್ ಅಲ್ಲ, ಓವಮ್, ನೆನ್ಪಿಟ್ಕೊಳ್ಳಿ. ಥರ್ಡ್ ಕ್ವಶನ್ ನೋಡಿ, 3 ಮಾರ್ಕ್ಸ್ದು. ವಾಟ್ ಈಸ್ ಇನ್ಫರ್ಟಿಲಿಟಿ, ಗಿವ್ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್ಸ್. ಮಾರ್ಚ್ 2017ಕ್ಕೆ ಕೇಳಿರೋದು. ನೀವು ಜನರಲ್ ಆಗಿ ಬರ್ಬೋದು. ಇನ್ಫರ್ಟಿಲಿಟಿ ಅಂದರೆ ಏನಪ್ಪ? ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಇನ್ ಸ್ಪೈಟ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಲ್ವಾ. ಸೊ ಯಾವುದಿರ್ಬೋದು ಈ ರೀಸನ್ಸ್ಗಳನ್ನು ಬರೆಯೋದಾದರೆ, ಒಂದು ಫಿಸಿಕಲ್ ರೀಸನ್ಸ್ ಇರಬಹುದು, ಅಥವಾ ಈ ಜೆನೆಟಿಕಲ್ ಡಿಸೀಸ್ ಇರಬಹುದು, ಅದಕ್ಕೆ ನಾವು ಕಂಜೆನೆಂಟಲ್ ಅಂತ ಕರಿತೀವಿ. ಅಥವಾ ಯಾವುದೇ ಒಂದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಕೂಡ ಇರಬಹುದು. ಅಥವಾ ತುಂಬ ಡ್ರಗ್ಸನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಇಲ್ಲಿ ಮಕ್ಕಳಾಗುವ ಚಾನ್ಸಸ್ ಕಡಿಮೆ ಆಗಬಹುದು. ಅಥವಾ ಇಮ್ಯುನಿಟಿ ಅಥವಾ ಇಮ್ಯುನೊಲಾಜಿಕಲ್ ಇಶ್ಯೂಸ್ ಕೂಡ ಇರ್ಬೋದು. ಕೆಲವು ಸಲ ಸೈಕೊಲಾಜಿಕಲ್ ಅಂದರೆ ಮೆಂಟಲ್ ಇಲ್ನೆಸ್ ಕೂಡ ಇರಬಹುದು. ಇದೆಲ್ಲ ಏನಿ ಒಂದು 2 ರೀಸನ್ಸನ್ನು ಬರೆದ್ರೆ ಸಾಕಾಗ್ತದೆ. ಏನು ಎಲ್ಲ ಬರಿಬೇಕು ಅಂತಿಲ್ಲ, ಯಾಕಂದರೆ ಇದು 3 ಮಾರ್ಕ್ ಕೇಳಿರೋದು. ಡೆಫಿನೇಷನ್ಗೆ 1 ಮಾರ್ಕ್ ಕೊಡ್ತಾರೆ, ಮತ್ತು 2 ರೀಸನ್ ಅಂದರೆ ನಾರ್ಮಲಿ ಫಿಸಿಕಲ್ ಮತ್ತು ಕಂಜೆನೆಟಲ್ ಅಂತ ಸುಮ್ಮನೆ ಬರೆದ್ರೆ ನಿಮಗೆ 2 ಮಾರ್ಕ್ ಬಂದುಬಿಡ್ತದೆ. ಸೊ 2 + 1 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು.
ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋದಾದರೆ ಇದು ಜುಲೈ 2019ಗೆ ಕೇಳಿದ್ದಾರೆ. ಲಿಸ್ಟ್ ದಿ ಮೆಷರ್ಸ್ ಟು ಪ್ರಿವೆಂಟ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಇದು ಕೂಡ ನೀವು ಜನರಲ್ ಆಗಿ ಬರೀಬಹುದು. ಒಂದು, ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್ ಆ್ಯಂಡ್ ಮಲ್ಟಿಪಲ್ ಪಾರ್ಟ್ನರ್ಸ್. ಕಾಸಸ್ ಕೇಳಿದರೆ, ಕಾಸಸ್ ಆಫ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೇಳಿದರೆ ನೀವು ಅದನ್ನು ಬರೀತೀರಲ್ವ ಪಾಯಿಂಟ್, ಅದರದ್ದು ಎಕ್ಸಾಕ್ಟ್ ಆಪೋಸಿಟ್ ಬರೀಬೇಕು. ಜಸ್ಟ್ ಆ್ಯಡ್ ಪ್ರಿವೆಂಟ್ ಅಥವಾ ಅವಾಯ್ಡ್ ಅಷ್ಟೇ. ಸೊ ಆಲ್ವೇಸ್ ಯೂಸ್ ಕಾಂಡಮ್ಸ್ ಡ್ಯೂರಿಂಗ್ ಕಾಯ್ಟಸ್. ಇನ್ನೊಂದು, ಇನ್ ಕೇಸ್ ಆಫ್ ಡೌಟ್ ಗೋ ಟು ದಿ ಕ್ವಾಲಿಫೈಡ್ ಡಾಕ್ಟರ್ ಫಾರ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಗೆಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಇಫ್ ಡಯಾಗ್ನೈಸ್ ವಿತ್ ಡಿಸೀಸ್ ಅಂತ ಹೇಳಿ. ಸೊ 3 ಪಾಯಿಂಟನ್ನು ಬರೀರಿ. ಇದು ಕೂಡ ಪಾರ್ಟ್ ಬಿ ಅಂದರೆ 2 ಮಾರ್ಕಿಗೆ ಕೇಳಿದ್ರು, ಇಲ್ಲಿ 3 ಪಾಯಿಂಟನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್, ಡಿಫೈನ್ ಇನ್ಫರ್ಟಿಲಿಟಿ. ನೋಡಿ, ಪುನಃ ಅದೇ ಕ್ವಶನ್ ಬರ್ತಾ ಇದೆ. ರೈಟ್ ಟು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಟು ಓವರ್ಕಮ್ ಇನ್ಫರ್ಟಿಲಿಟಿ. ರೈಟ್ ಅಂತ ಹೇಳಿರೋದು, ಎಕ್ಸ್ಪ್ಲೇನ್ ಅಂತ ಕೇಳಿಲ್ಲ. ಸೊ ಜಸ್ಟ್ ಪಾಯಿಂಟ್ ಬರೆದ್ರೆ ಸಾಕು. ಇನ್ ವಿಟ್ರೋ ಫರ್ಟಿಲೈಸೇಷನ್ ET, ಮತ್ತು ಝೈಗೋಟು, ಫೆಲೋಪಿಯನ್ ಟ್ರಾನ್ಸ್ಫರ್ ಅಥವಾ ಗಿಫ್ಟ್ IUT, ಯಾವುದಾದ್ರೂ 2 ಬರೀರಿ. ಇನ್ಫರ್ಟಿಲಿಟಿ ಡೆಫಿನೇಷನ್ ನಿಮಗೆ ಗೊತ್ತಿದೆ. ಈ ಕ್ವಶನನ್ನು ಮಾರ್ಚ್ 2020ಕ್ಕೆ ಕೇಳಿದ್ರು. ಸೊ ಸಿಂಪಲ್ ಇದೆ. ಈಗ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಅದು ಆ್ಯಕ್ಚುಲಿ 5 ಮಾರ್ಕ್ಸ್ದು. ಸೊ ಇಂಪಾರ್ಟೆಂಟ್, ನಾನು ಹೇಳಿದ್ದೀನಿ. ಈ ಚಾಪ್ಟ್ರಲ್ಲಿ ಮೇಯ್ನ್ ಕಾನ್ಸೆಪ್ಟ್ ಯಾವುದಿದೆ ಅಂತ ಹೇಳಿದ್ರೆ, ಒಂದು ಈ ಕಾಂಟ್ರಸೆಪ್ಟಿವ್ಸ್ ಅಲ್ವಾ, ಯಾವುದೆಲ್ಲ ಕಾಂಟ್ರಸೆಪ್ಟಿವ್ಸನ್ನು ಯೂಸ್ ಮಾಡ್ತಾರೆ ಅದರ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ 5 ಮಾರ್ಕ್ಸಿಗೆ. ಇನ್ನೊಂದು ಅಂತ ಹೇಳಿದ್ರೆ ಆರ್ಟ್, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ, ಅಂದರೆ ಟು ಓವರ್ಕಮ್ ಇನ್ಫರ್ಟಿಲಿಟಿ ಅಲ್ವಾ. ಈ 2 ಕಾನ್ಸೆಪ್ಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕೇಳುವ ಚಾನ್ಸಸ್ ಜಾಸ್ತಿ ಇದೆ. ವಾಟ್ ಈಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ? MTP ಅಂದರೆ ಏನಪ್ಪ? ಮೆನ್ಷನ್ ದಿ ಸೇಫ್ ಪೀರಿಯಡ್ ಫಾರ್ MTP ಅಂತ ಕೇಳಿದ್ದಾರೆ. 2 ಮಾರ್ಕ್ಗೆ ಕೇಳಿದ್ದಾರೆ. ಒಂದು ಡೆಫಿನೇಷನ್ ಕೇಳಿದ್ದಾರೆ, ಇನ್ನೊಂದು ಸೇಫ್ ಪೀರಿಯಡನ್ನು ಬರೀಲಿಕ್ಕೆ ಕೇಳಿದ್ದಾರೆ, 1+1 ಅಂತ. ಇನ್ನೊಂದು, ರೈಟ್ 3 ಸಿಂಪಲ್ ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ STD. ಇದು ಕೂಡ ಈಸಿ ಇದೆ, 3 ಮಾರ್ಕ್ ಜನರಲ್ ಆಗಿ ಬರೆದ್ಬಿಡೋದು. ಮಾರ್ಚ್ 2014 ಅಂದರೆ ಫಸ್ಟ್ ಕ್ವಶನ್ ಪೇಪರಲ್ಲಿ ಕೇಳಿರೋದು. MTP, ವಾಲಂಟ್ರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಫೋರ್ ಫುಲ್ ಟರ್ಮ್ ಈಸ್ ಕಾಲ್ಡ್ ಆಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಅಂದರೆ ತಾವಾಗಿ ಡಿಸಿಷನ್ ತಗೊಂಡು, ಅಂದರೆ ವಾಲಂಟರಿ ಡಿಸಿಷನ್, ಅದು ಯಾವುದಕ್ಕೆ? ಟರ್ಮಿನೇಷನ್ ಆಫ್ ದಿ ಪ್ರೆಗ್ನೆನ್ಸಿ ಬಿಫೋರ್ ಫುಲ್ ಟರ್ಮ್ ಅಂತ ಹೇಳಿರೋದು. ಫುಲ್ ಟರ್ಮ್ ಅಂದರೆ 9 ತಿಂಗಳು ಅಲ್ವಾ. MTP ನಾರ್ಮಲಿ ಕನ್ಸಿಡರ್ಡ್ ಸೇಫ್ ಫಾರ್ ದಿ ಫೀಮೇಲ್ಸ್, ಅಂದರೆ ಪ್ರೆಗ್ನೆಂಟ್ ವುಮನ್ಗೆ. ಯಾವಾಗ ಅಂತ ಹೇಳಿದ್ರೆ ಫಸ್ಟ್ ಟ್ರೈಮಿಸ್ಟರ್. ನಾರ್ಮಲಿ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ 3 ಟ್ರೈಮಿಸ್ಟರ್ ಇರುತ್ತೆ. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಮತ್ತು ಥರ್ಡ್ ಅಲ್ವಾ. ಫಸ್ಟ್ ಅಂದರೆ 1 ರಿಂದ 3 ತಿಂಗಳು. ಸೊ ದಟ್ ಈಸ್ ಅಪ್ ಟು 12 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಈಗ ಸಬ್ ಕ್ವಶನ್ ಬಿ ನೋಡೋದಾದರೆ, ಸಿಂಪಲ್ ಪ್ರಿನ್ಸಿಪಲ್ಸ್ ಟು ಅವಾಯ್ಡ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಕೇಳಿದ್ದಾರೆ. ಒಂದು, ಅವಾಯ್ಡ್ ಸೆಕ್ಸ್ ವಿತ್ ಅನ್ನೋನ್ ಪಾರ್ಟ್ನರ್ಸ್, ಮಲ್ಟಿಪಲ್ ಪಾರ್ಟ್ನರ್ಸ್, ಆಲ್ವೇಸ್ ಯೂಸ್ ಕಾಂಡಮ್ಸ್ ಡ್ಯೂರಿಂಗ್ ಕಾಯ್ಟಸ್. ಇದು ಬಹಳ ಸಲ ಬಂದಿದೆ. ಇನ್ ಕೇಸ್ ಆಫ್ ಡೌಟ್ ಗೋ ಟು ಎ ಕ್ವಾಲಿಫೈಡ್ ಡಾಕ್ಟರ್ ಫಾರ್ ಅರ್ಲಿ ಡಿಟೆಕ್ಷನ್ ಆ್ಯಂಡ್ ಗೆಟ್ ಕಂಪ್ಲೀಟ್ ಟ್ರೀಟ್ಮೆಂಟ್ ಇಫ್ ಡಯಾಗ್ನೈಸ್ ವಿತ್ ಡಿಸೀಸ್. ಬಹಳ ಸಿಂಪಲ್ ಇದೆ. ಕ್ವಶನ್ ನಂಬರ್ 2, 5 ಮಾರ್ಕ್ಸ್ದು. ಇಲ್ಲಿ ಕೂಡ 2 ಸಬ್ ಕ್ವಶನ್ ಕೊಟ್ಟಿದ್ದಾರೆ. ಲಿಸ್ಟ್ ಎನಿ 3 ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, 3 ಮಾರ್ಕ್ಸ್. ಆಲ್ರೆಡಿ ನಾನು ಇದನ್ನು ಹೇಳಿದ್ದೇನೆ, ಸೊ ಎಕ್ಸ್ಪ್ಲನೇಷನ್ ಬೇಡ ಅಂತ ತಿಳ್ಕೊತೀನಿ. ಬಿ, ನೇಮ್ ಹ್ಯೂಮನ್ ಮೇಲ್ ಆ್ಯಂಡ್ ಫೀಮೇಲ್ ಸ್ಟೆರಿಲೈಸೇಷನ್ ಪ್ರೊಸೀಜರ್ಸ್, 2 ಮಾರ್ಕ್ ಕೇಳಿದ್ದಾರೆ. ಇದು ಜೂನ್ 2014 ಫಸ್ಟ್ ವರ್ಷ ಕೇಳಿರುವ ಕ್ವಶನ್ ಇದು. ಸೊ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ. ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ದು ರೀಸನ್ ನಾನು ಆಲ್ರೆಡಿ ಕೊಟ್ಟಿದ್ದೇನೆ ಆ್ಯಕ್ಚುಲಿ. ಸೊ ಅದನ್ನೇ ನೀವು ಬರೆದ್ಬಿಡಿ, ಏನು ತೊಂದರೆ ಇಲ್ಲ. ಪಾಯಿಂಟ್ ಮಾಡಿ 3 ಪಾಯಿಂಟ್ ಮಾಡಿ ಬರೆದ್ಬಿಡಿ. ಸ್ಟೆರಿಲೈಸೇಷನ್ ಅಂದರೆ ಇದೊಂಥರ ಈ ಥರ ಅಲ್ಲ, ಬ್ಯಾರಿಯರು ಅಲ್ಲ ಅಥವಾ ಈ ಕೆಮಿಕಲ್ ಮೆಥಡು ಅಲ್ಲ, ಪರ್ಮನೆಂಟ್ ಸ್ಟೆರಿಲೈಸೇಷನ್. ಮೇಲ್ನಲ್ಲಿ ಆದರೆ ವ್ಯಾಸೆಕ್ಟಮಿ ಅಂತ ಕರಿತೀವಿ. ವ್ಯಾಸೆಕ್ಟಮಿ ಅಂದರೆ ಈ ವ್ಯಾಸ್ ಡಿಫ್ರೆನ್ಸನ್ನು ಕಟ್ ಮಾಡುವಂಥದ್ದು. ಕಟ್ ಮಾಡಿ ಟೈ ಮಾಡಿಬಿಡ್ತಾರೆ. ಸೊ ದಟ್ ಸ್ಪರ್ಮ್ ಕ್ಯಾನಾಟ್ ಎಂಟರ್ ದಿ ಇಜಾಕ್ಯುಲೇಟರಿ ಡಕ್ಟ್ ಅಷ್ಟೇ. ಸೊ ಏನು ಡ್ಯೂರಿಂಗ್ ಕಾಯ್ಟಸ್ನಲ್ಲಿ ರಿಲೀಸ್ ಆಗುವಂಥ ಲಿಕ್ವಿಡ್ ಏನಿದೆ, ಸೆಮನ್ ಮಾತ್ರ ಹೊರಗೆ ಬರ್ತದೆ, ಆದರೆ ಸ್ಪರ್ಮ್ ಇರೋದಿಲ್ಲ ಅದರಲ್ಲಿ ಅಷ್ಟೇ. ಸೊ ವ್ಯಾಸೆಕ್ಟಮಿ ಅಂತ ಕರೀತಾರೆ ಮೇಲಲ್ಲಿ. ಫೀಮೇಲ್ ಆದರೆ ಟ್ಯೂಬೆಕ್ಟಮಿ. ಟ್ಯೂಬೆಕ್ಟಮಿ, ಫೆಲೋಪಿಯನ್ ಟ್ಯೂಬನ್ನು ಕಟ್ ಮಾಡ್ತಾರೆ ಆ್ಯಕ್ಚುಲಿ. ಸೊ ದಟ್ ಓವಮ್ ಯುಟರಸ್ ಕಡೆ ಹೋಗೋದಿಲ್ಲ, ಇಷ್ಟೇ ವಿಷಯ. ಅಥವಾ ಸ್ಪರ್ಮ್ ಆ್ಯಕ್ಚುಲಿ ಈ ಆಂಪುಲರ್ ಇಸ್ತಮಿಕ್ ಜಂಕ್ಷನ್ಗೆ ಬರೋದಿಲ್ಲ. ಇದು ಟ್ಯೂಬೆಕ್ಟಮಿ, ಈಸಿ ಇದೆ. ಥರ್ಡ್ ಕ್ವಶನ್ ನೋಡಿ, ವಾಟ್ ಈಸ್ ಇನ್ಫರ್ಟಿಲಿಟಿ ಅಂತ ಕೇಳಿದ್ದಾರೆ. ಹೌ ಇನ್ಫರ್ಟಿಲಿಟಿ ಈಸ್ ಟ್ರೀಟೆಡ್ ಬೈ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಲೈಕ್ ಗಿಫ್ಟ್ ಆ್ಯಂಡ್ ICSI. ಮಾರ್ಚ್ 2016. ಆರ್ಟ್ ಮೆಥಡ್ ಏನಿದೆ, ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ, ಸ್ಪೆಸಿಫಿಕ್ ಆಗಿ ಗಿಫ್ಟ್ ಹಾಗೂ ICSI ಬಗ್ಗೆ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇನ್ಫರ್ಟಿಲಿಟಿ ಡೆಫಿನೇಷನ್ ನೋಡೋದಾದರೆ, ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಇನ್ ಸ್ಪೈಟ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್. ಬಹಳ ಸಲ ರಿಪೀಟ್ ಆಗಿದೆ ಇದು. ಈಗ ಗಿಫ್ಟ್ ಮತ್ತು ICSI ಬಗ್ಗೆ ಬರೀಬೇಕಾಗ್ತದೆ. ಒಂದು ಗಿಫ್ಟ್ ಏನು ಮಾಡ್ತಾರೆ, ಓವಮನ್ನು ಡೋನರಿಂದ ಕಲೆಕ್ಟ್ ಮಾಡಿ ಆ ವೈಫ್ ಅಥವಾ ಈ ಫೀಮೇಲ್ದು ಫೆಲೋಪಿಯನ್ ಟ್ಯೂಬ್ ಒಳಗಡೆ ಇಟ್ಬಿಡ್ತಾರೆ. ಪರ್ಟಿಕ್ಯುಲರ್ಲಿ ಆಂಪ್ಯುಲರಿ ಇಸ್ತಮಿಕ್ ಜಂಕ್ಷನಲ್ಲಿ ಇಟ್ಬಿಡ್ತಾರೆ. ನಂತರ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಥವಾ ನ್ಯಾಚುರಲ್ ಕಾಯ್ಟಸ್ ಮುಖಾಂತರ ಫರ್ಟಿಲೈಸ್ ಮಾಡ್ತಾರೆ ಆ ಓವಮನ್ನು. ಈಸಿ ಇದೆ ಆ್ಯಕ್ಚುಲಿ. ಇನ್ನೊಂದು ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ICSI ಅಂತ ಹೇಳ್ತಾರೆ. ಇಲ್ಲೇ ಇದೆ ನೋಡಿ. ಇಂಟ್ರಾ ಅಂದರೆ ಒಳಗೆ, ಸೈಟೋಪ್ಲಾಸ್ಮಿಕ್ ಅಂದರೆ ಈ ಓವಮ್ದು ಸೈಟೋಪ್ಲಾಸಮ್, ಸ್ಪರ್ಮ್ ಇಂಜೆಕ್ಷನ್ ಅಷ್ಟೇ. ಈ ಸ್ಪರ್ಮ್ಗಳನ್ನು ಹಸ್ಬೆಂಡ್ ಅಥವಾ ಡೋನರಿಂದ ಕಲೆಕ್ಟ್ ಮಾಡಿ ಈ ಓವಮನ್ನು ಹೊರಗೆ ತೆಗೆದು, ಫೀಮೇಲ್ದು ಬಾಡಿಯಿಂದ ಹೊರಗೆ ತೆಗೆದು ಪೆಟ್ರಿಪ್ಲೇಟ್ನಲ್ಲಿ ಡೈರೆಕ್ಟಾಗಿ ಸ್ಪರ್ಮನ್ನು ಇಂಜೆಕ್ಟ್ ಮಾಡುವಂಥದ್ದು. ಎಲ್ಲಿಗೆ? ಸೈಟೋಪ್ಲಾಸಮ್ ಆಫ್ ದಿ ಓವಮ್ಗೆ, ಇಷ್ಟೇ. ಸೊ ದಟ್ ಏನಾಗ್ತದೆ, ಫರ್ಟಿಲೈಸೇಷನ್ ಆಗಿಬಿಡ್ತದೆ. ಇದೊಂದು ಸಿಂಪಲ್ ಮೆಥಡ್ ಆ್ಯಕ್ಚುಲಿ.
ಫೋರ್ತ್ ಕ್ವಶನ್ ನೋಡಿ, ವಾಟ್ ಈಸ್ ಕಾಂಟ್ರಾಸೆಪ್ಷನ್? ಬ್ರೀಫ್ಲಿ ಎಕ್ಸ್ಪ್ಲೈನ್ 2 ಬ್ಯಾರಿಯರ್ ಮೆಥಡ್ಸ್ ಆ್ಯಂಡ್ 2 ಸರ್ಜಿಕಲ್ ಮೆಥಡ್ಸ್ ಟು ಪ್ರಿವೆಂಟ್ ಕಾಂಟ್ರಾಸೆಪ್ಷನ್ ಅಂತ ಕೇಳಿದ್ದಾರೆ. ಇದು ಸಪ್ಲಿಮೆಂಟರಿ ಎಕ್ಸಾಮ್ 2016ರಲ್ಲಿ ಕೇಳಿರೋದು, ಬಟ್ ಬಹಳ ಇಂಪಾರ್ಟೆಂಟ್ ಇದು. ಕಾಂಟ್ರಾಸೆಪ್ಷನ್ ಅಂದರೆ ಏನಪ್ಪ? ಇಟ್ ಈಸ್ ದ ಮೆಥಡ್ ಆಫ್ ಬರ್ತ್ ಕಂಟ್ರೋಲ್ ಅಲ್ವಾ, ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ದು ಒಂದು ಮೆಥಡ್ ಅದು, ಟು ಪ್ರಿವೆಂಟ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಫ್ಟರ್ ಸೆಕ್ಷುವಲ್ ಕೋಹ್ಯಾಬಿಟೇಷನ್. ನೆನ್ಪಿಟ್ಕೊಳ್ಳಿ, ಅನ್ವಾಂಟೆಡ್ ಪ್ರಿವೆನ್ಷನ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಇಸ್ ನಥಿಂಗ್ ಬಟ್ ಕಾಲ್ಡ್ ಎಸ್ ಕಾಂಟ್ರಾಸೆಪ್ಷನ್ ಅಷ್ಟೇ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 2 ಬ್ಯಾರಿಯರ್ ಮೆಥಡನ್ನು ಬರೀರಿ, ನಂತರ 2 ಸರ್ಜಿಕಲ್ ಮೆಥಡನ್ನು ಬರೀರಿ ಅಂತ ಹೇಳಿ. 2 ಸರ್ಜಿಕಲ್ ಮೆಥಡ್ ಆದರೆ ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ, ಅದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. 5 ಮಾರ್ಕ್ ಹೇಳಿರೋದು. ಬ್ಯಾರಿಯರ್ ಮೆಥಡು 2 ಬರೀಬೇಕಾಗ್ತದೆ. ಒಂದು ಬ್ಯಾರಿಯರ್ ಮೆಥಡ್ ನೋಡೋದಾದರೆ ಕಾಂಡಮ್ಸ್ ಇದೆ. ದೀಸ್ ಆರ್ ದಿ ಬ್ಯಾರಿಯರ್ಸ್ ಅಲ್ವಾ, ಮೇಡ್ ಅಪ್ ಆಫ್ ಥಿನ್ ರಬ್ಬರ್ ಲ್ಯಾಟೆಕ್ಸ್, ಒಂದು ಶೀತ್ ಅದು, ದಟ್ ವಿಲ್ ಬಿ ವ್ರಾಪ್ಡ್ ಅರೌಂಡ್ ದಿ ಪೀನಿಸ್, ಸೊ ದಟ್ ಡ್ಯೂರಿಂಗ್ ದಿ ಕಾಯ್ಟಸ್ ಈ ಸ್ಪರ್ಮ್ಸ್ ಏನಿದೆ ಅದು ಕಾಂಡಮ್ಸಲ್ಲಿ ಸ್ಟಕ್ ಆಗ್ತದೆ, ಸೊ ದಟ್ ಇಟ್ ವಿಲ್ ನಾಟ್ ರೀಚ್ ದಿ ಫೆಲೋಪಿಯನ್ ಟ್ಯೂಬ್. ಇದು ಆ್ಯಕ್ಚುಲಿ ಫೀಮೇಲ್ಸ್ಗೂ ಕೂಡ ಬರುತ್ತೆ. ದ ಮೈನ್ ಫಂಕ್ಷನ್ ಆಫ್ ದೀಸ್ ಕಾಂಡಮ್ಸ್ ಆರ್ ನಥಿಂಗ್ ಬಟ್ ಟು ಪ್ರಿವೆಂಟ್ ದಿ ಫರ್ಟಿಲೈಸೇಷನ್ ಪ್ರಾಸೆಸ್ ಅಷ್ಟೇ, ಅಂದರೆ ಮೀಟಿಂಗ್ ಆಫ್ ಸ್ಪರ್ಮ್ ಆ್ಯಂಡ್ ಎಗ್ ಅಷ್ಟೇ. ಇನ್ನೊಂದು ಡಯಾಫ್ರಮ್ಸ್ ಇದೆ, ಸರ್ವಿಕಲ್ ಕ್ಯಾಪ್ಸ್ ಇದೆ, ಓಲ್ಡ್ಸ್ ಇದೆ, ಇದೆಲ್ಲ ಫೀಮೇಲ್ಸಿಗೆ ಬರುವಂಥದ್ದು. ಇದು ಕೂಡ ಬ್ಯಾರಿಯರ್. ಸೊ ನಾರ್ಮಲ್ ಇದನ್ನು ಸರ್ವಿಕ್ಸ್ ಇರುವಂತಹ ಜಾಗದಲ್ಲಿ ಆ್ಯಕ್ಚುಲಿ ಇದು ಮಾಡಬೇಕು, ಫಿಕ್ಸ್ ಮಾಡಬೇಕು, ಸೊ ದಟ್ ಇಟ್ ವಿಲ್ ಪ್ರಿವೆಂಟ್ ದಿ ಎಂಟ್ರಿ ಆಫ್ ಸ್ಪರ್ಮ್ ಇನ್ ಟು ದಿ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಆ್ಯಕ್ಚುಲಿ ಡ್ಯೂರಿಂಗ್ ಕಾಯ್ಟಸ್. ಬಹಳ ಸಿಂಪಲ್ ಇದೆ. ನಂತರ ಸರ್ಜಿಕಲ್ ಮೆಥಡ್ ಬಗ್ಗೆ ಮಾತಾಡೋದಾದರೆ ಇದೊಂಥರ ಪರ್ಮನೆಂಟ್ ಮೆಥಡ್. ಇದರಲ್ಲಿ 2 ಇದೆ. ವ್ಯಾಸೆಕ್ಟಮಿ ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ವ್ಯಾಸ ಡಿಫ್ರೆನ್ಸನ್ನು ಕಟ್ ಮಾಡಿ ನಂತರ ಟೈ ಮಾಡಿಬಿಡ್ತಾರೆ, ಸೊ ದಟ್ ಸ್ಪರ್ಮ್ ಕ್ಯಾನಾಟ್ ಮೂವ್ ಇನ್ ಟು ದಿ ಪೀನಿಸ್ ಅಷ್ಟೇ. ಸೊ ನೆಕ್ಸ್ಟ್ ಟ್ಯೂಬೆಕ್ಟಮಿ ಅಂದರೆ ಫೆಲೋಪಿಯನ್ ಟ್ಯೂಬನ್ನು ಕಟ್ ಮಾಡ್ತಾರೆ, ಸೊ ದಟ್ ಓವಮ್ ಅಥವಾ ಸ್ಪರ್ಮ್ ಆ್ಯಕ್ಚುಲಿ ಕ್ಯಾನಾಟ್ ಎಂಟರ್ ದಿ ಆಂಪುಲರಿ ಇಸ್ಟಮಿಕ್ ಜಂಕ್ಷನ್. ಸೊ ಅಲ್ಲಿ ಏನಾಗ್ತದೆ, ಫರ್ಟಿಲೈಸೇಷನ್ ಆಗುವ ಚಾನ್ಸಸ್ ಇಲ್ಲವೇ ಇಲ್ಲ. ನೆಕ್ಸ್ಟ್ 5th ಕ್ವಶನ್ ನೋಡಿ, ವಾಟ್ ಈಸ್ ಇನ್ಫರ್ಟಿಲಿಟಿ? ಎಕ್ಸ್ಪ್ಲೇನ್ IVF, ET ಮತ್ತು ZIFT ಮೆಥಡ್ಸ್ ಟು ಅಸಿಸ್ಟ್ ಇನ್ಫರ್ಟೈಲ್ ಕಪಲ್ ಟು ಹ್ಯಾವ್ ಚಿಲ್ಡ್ರನ್. ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಅಂದರೆ ಇದೊಂಥರ ಕಂಪಲ್ಸರಿ ಕ್ವಶನ್, ನಿಮಗೆಲ್ಲ ಗೊತ್ತಿರಬೇಕು. ಸಪ್ಲಿಮೆಂಟರಿ ಎಕ್ಸಾಮ್ 2017ರಲ್ಲಿ ಕೇಳಿದ್ದಾರೆ. ಇನ್ಫರ್ಟಿಲಿಟಿ ಇಸ್ ದಿ ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಇನ್ ಸ್ಪೈಟ್ ಆಫ್, ಎಷ್ಟು ಸಲ ಬಂದಿದೆ ಅಲ್ವಾ, ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್. 4ನೇ ಸಲ ಅಂತ ಅನಿಸ್ತದೆ, ಹೌದು, 4th ಟೈಮ್. ಓಕೆ, IVF, ET ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ZIFT ಬಗ್ಗೆನೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ. ಇಲ್ಲಿ ಝೈಗೋಟ್ ಆ್ಯಕ್ಚುಲಿ ಇನ್ವಿಟ್ರೋ ಫರ್ಟಿಲೈಸೇಷನ್ ಆದಮೇಲೆ 8 ಬ್ಲಾಸ್ಟೋಮಿಯರ್ಸ್ ಏನು ಉತ್ಪತ್ತಿ ಆಗ್ತದೆ ಅದನ್ನು ತೆಗೆದುಬಿಟ್ಟು ಫೆಲೋಪಿಯನ್ ಟ್ಯೂಬ್ನಲ್ಲಿ ಹಾಕೋದಕ್ಕೆ ZIFT ಅಂತ ಹೇಳ್ತಾರೆ. IVF ಬಗ್ಗೆ ಗೊತ್ತಿದೆ, ಸ್ಪರ್ಮ್ ಮತ್ತು ಓವಮನ್ನು ಪೆಟ್ರಿ ಪ್ಲೇಟ್ನಲ್ಲಿ ಫರ್ಟಿಲೈಸ್ ಮಾಡಲಿಕ್ಕೆ ಬಿಡುವಂಥದ್ದು. ಮತ್ತು ET ಅಂತ ಕೊಟ್ಟಿದ್ದಾರೆ, ಒಂದು 8ರಿಂದ 16 ಬ್ಲಾಸ್ಟೋಮಿಯರ್ಸ್ ಆಗುವವರೆಗೆ ಇಟ್ಟು ಆ ಎಂಬ್ರಿಯೋವನ್ನು ನೇರವಾಗಿ ಫೆಲೋಪಿಯನ್ ಟ್ಯೂಬ್ನಲ್ಲಿ ಹಾಕುವಂಥದ್ದು. ಈಸಿ ಇದೆ. 6th ಕ್ವಶನ್ ನೋಡಿ, ಇದರಲ್ಲಿ 2 ಸಬ್ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ವಾಟ್ ಆರ್ ದಿ ಫೀಚರ್ಸ್ ಆಫ್ ಅನ್ ಐಡಿಯಲ್ ಕಾಂಟ್ರಾಸೆಪ್ಟಿವ್? 3 ಮಾರ್ಕ್ಸ್ಗಳಿಗೆ ಕೇಳಿದ್ದಾರೆ. ಜೊತೆಗೆ ಸಬ್ ಕ್ವಶನ್ B, ಮೆನ್ಷನ್ ದಿ ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಅಂತ ಕೇಳಿದ್ದಾರೆ. 2 ಮಾರ್ಕ್ಸ್ ಕೇಳಿದ್ದಾರೆ. ಟೋಟಲ್ 5 ಮಾರ್ಕ್ಸ್. ಮಾರ್ಚ್ 2018 ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್. ಇದು ಐಡಿಯಲ್ ಕಾಂಟ್ರಾಸೆಪ್ಟಿವ್. ಕಾಂಟ್ರಾಸೆಪ್ಷನ್ ಅಂದರೆ ಪ್ರಿವೆನ್ಷನ್ ಆಫ್ ಅನ್ವಾಂಟೆಡ್ ಪ್ರೆಗ್ನೆನ್ಸಿ, ಅಂದರೆ ಫರ್ಟಿಲೈಸೇಷನನ್ನು ತಡೆಯುವಂಥ ಪ್ರಾಸೆಸ್ಗೆ ಕಾಂಟ್ರಾಸೆಪ್ಷನ್ ಅಂತ ಕರಿತೀವಿ. ಕಾಂಟ್ರಾಸೆಪ್ಟಿವ್ ಅಂದರೆ ದೀಸ್ ಆರ್ ನಥಿಂಗ್ ಬಟ್ ದ ಇನ್ಸ್ಟ್ರೂಮೆಂಟ್ ಆರ್ ದಿ ಮೆಥಡ್ಸ್ ಆರ್ ಟೆಕ್ನಿಕ್ಸ್ಗೆ ಕಾಂಟ್ರಾಸೆಪ್ಷನ್ ಅಂತ, ಕಾಂಟ್ರಾಸೆಪ್ಟಿವ್ಸ್ ಅಂತ ಕರೆಯೋದು. ಈಗ ಐಡಿಯಲ್ ಕಾಂಟ್ರಾಸೆಪ್ಟಿವ್ದು ಕ್ಯಾರೆಕ್ಟರ್ ಹೇಗಿರಬೇಕು? ಸೈಲೆಂಟ್ ಫೀಚರ್ಸ್ ಆಫ್ ಅನ್ ಐಡಿಯಲ್ ಕಾಂಟ್ರಾಸೆಪ್ಟಿವ್: ಒಂದು, ಯೂಸರ್ ಫ್ರೆಂಡ್ಲಿ, ಈಸಿಲಿ ಅವೈಲೇಬಲ್, ಇಫೆಕ್ಟಿವ್. ಆ್ಯಕ್ಚುಲಿ ಕಾಂಟ್ರಾಸೆಪ್ಷನ್ದು ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ ಪ್ರಿವೆನ್ಷನ್ ಆಫ್ ದಿ ಫರ್ಟಿಲೈಸೇಷನ್. ಸೊ ಅದರ ಕೆಲಸ ಮಾಡಬೇಕು, ಅದು ಇಫೆಕ್ಟಿವ್ ಆಗಿರಬೇಕು. ಇನ್ನೊಂದು, ದೇ ಶುಡ್ ಬಿ ರಿವರ್ಸಿಬಲ್ ವಿತ್ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್, ಅಂದರೆ ಯಾವುದೇ ಕಾರಣಕ್ಕೂ ಯೂಸರ್ಗಳಿಗೆ ಅದು ಸೈಡ್ ಎಫೆಕ್ಟ್ಸ್ ಕೊಡಬಾರ್ದು, ಯಾವುದೇ ಇರಿಟೇಷನ್ ಕೊಡಬಾರ್ದು, ಮತ್ತು ರಿವರ್ಸಿಬಲ್ ಆಗಿರಬೇಕು. ಅಂದರೆ ಫರ್ಟಿಲೈಸೇಷನ್ ಯಾವಾಗ ಬೇಕು ಆವಾಗ ಅದನ್ನು ತೆಗೆಯುವ ಹಾಗಿರಬೇಕು, ರಿವರ್ಸಿಬಲ್ ಅಷ್ಟೇ. ಇಟ್ ಆಲ್ಸೋ ಶುಡ್ ಇನ್ ನೋ ವೇ ಇಂಟರ್ಫಿಯರ್ ವಿತ್ ದ ಸೆಕ್ಷುವಲ್ ಡ್ರೈವ್, ಡಿಸೈರ್ ಅಥವಾ ಸೆಕ್ಷುವಲ್ ಆ್ಯಕ್ಟ್ ಆಫ್ ದಿ ಯೂಸರ್. ಅಂದರೆ ಸೆಕ್ಷುವಲ್ ಇಂಟರ್ಕೋರ್ಸ್ ಆಗುವಾಗ ಅದು ಯಾವುದೇ ಕಾರಣಕ್ಕೂ ಸೆಕ್ಷುವಲ್ ಆ್ಯಕ್ಟಿಗೆ ಇದು ಇಂಟರ್ಫಿಯರ್ ಮಾಡಬಾರ್ದು. ಸೊ ಅದು ಆ್ಯಕ್ಚುಲಿ ಐಡಿಯಲ್ ಕಾಂಟ್ರಾಸೆಪ್ಟಿವ್ದು ಇಂಪಾರ್ಟೆಂಟ್ ಫೀಚರ್ಸ್, ನೆನ್ಪಿಟ್ಕೊಳ್ಳಿ. ನಂತರ B, ಸಬ್ ಕ್ವಶನ್ 2 ಮಾರ್ಕಿಗೆ ಕೇಳಿರುವಂಥದ್ದು. ನ್ಯಾಚುರಲ್ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಆರ್, ಗೊತ್ತಿದೆ ನಿಮಗೆ, 3 ಕೊಟ್ಟಿದ್ದೀನಿ. ಅದರಲ್ಲಿ ಯಾವ್ದಾದ್ರು 2 ಬರೀರಿ. ಒಂದು ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂತಿದೆ, ಇನ್ನೊಂದು ವಿತ್ಡ್ರಾವಲ್ ಆರ್ ಕಾಯ್ಟಸ್ ಇಂಟರಪ್ಟಸ್ ಅಂತ ಹೇಳ್ತೀವಿ, ಇನ್ನೊಂದು ಲ್ಯಾಕ್ಟೇಷನಲ್ ಅಮನೋರಿಯಾ. ಸ್ವಲ್ಪ ಪದಗಳು ನೋಡಿ, ಅಂದರೆ ವರ್ಡ್ಸ್ ಏನಿದೆ ಸ್ವಲ್ಪ ಸೈಂಟಿಫಿಕ್ ವರ್ಡ್ ಇದೆ, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ, ಯಾಕಂದರೆ ಸ್ಪೆಲ್ಲಿಂಗ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ನಂತರ ಕ್ವಶನ್ ನಂಬರ್ 7 ನೋಡೋದಾದರೆ ಇದರಲ್ಲಿ ಪುನಃ ಸಬ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದು 3 ಮಾರ್ಕ್ಸ್ಗೆ, ಇನ್ನೊಂದು 2 ಮಾರ್ಕ್ಸ್ಗೆ. ಎಕ್ಸ್ಪ್ಲೈನ್ ದಿ ಫಾಲೋವಿಂಗ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. 3 ಮಾರ್ಕ್ಸ್. IVF, ET ಗೊತ್ತಿದೆ ನಿಮಗೆ, ZIFT ಗೊತ್ತಿದೆ ನಿಮಗೆ, ICSI ಗೊತ್ತಿದೆ ನಿಮಗೆ. ಈಸಿ ಇದೆ ಅಲ್ವಾ? ಇನ್ನೊಂದು, ನೇಮ್ ಎನಿ ಟು ಹಾರ್ಮೋನ್ ಪ್ರೊಡ್ಯೂಸಿಂಗ್ IUD. ಹಾರ್ಮೋನ್ ಪ್ರೊಡ್ಯೂಸಿಂಗ್ IUD ಆಲ್ರೆಡಿ ರಿಪೀಟ್ ಆಗಿದೆ ಅಲ್ವಾ? ಒಂದು ಪ್ರೊಜೆಸ್ಟಸರ್ಟ್, ಇನ್ನೊಂದು LNG-20. ಈಸಿ ಇದೆ. ಇದು ಸಪ್ಲಿಮೆಂಟರಿ ಎಕ್ಸಾಮ್ 2018ನಲ್ಲಿ ಕೇಳಿರೋದು. ಸೊ ನೀವು ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಕೇಳುವ ಚಾನ್ಸಸ್ ಜಾಸ್ತಿ ಇದೆ. ಈ ಕಾಂಟ್ರಾಸೆಪ್ಷನ್ ಮತ್ತು ಇನ್ನೊಂದು ಈ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಏನೇನಿದೆ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ಇದು ಬಂದೇ ಬರುತ್ತೆ.
ಏಯ್ತ್ ಕ್ವಶನ್ ನೋಡೋದಾದರೆ ವಾಟ್ ಆರ್ ಕಾಂಟ್ರಾಸೆಪ್ಟಿವ್ಸ್ ಎಕ್ಸ್ಪ್ಲೇನ್ 4 ಡಿಫ್ರೆಂಟ್ ನಾನ್ ಸರ್ಜಿಕಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್. ಮಾರ್ಚ್ 2019ಕ್ಕೆ ಕೇಳಿದ್ದಾರೆ, ನಾನ್ ಸರ್ಜಿಕಲ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ನಾನ್ ಸರ್ಜಿಕಲ್ ಅಂದರೆ ವ್ಯಾಸೆಕ್ಟಮಿ ಟ್ಯುಬೆಕ್ಟಮಿಯನ್ನು ಬಿಟ್ಟು, ಯಾಕಂದರೆ ಅದೆರಡು ಸರ್ಜಿಕಲ್ ಮೆಥಡ್ಸ್. ಬಾಕಿ ಉಳಿದಿರುವಂತಹ ಎನಿ 4 ಕಾಂಟ್ರಾಸೆಪ್ಟಿವ್ ಮೆಥಡ್ಸನ್ನು ನೀವು ಬರೀರಿ. ಅಂದರೆ ವ್ಯಾಸೆಕ್ಟಮಿ ಟ್ಯುಬೆಕ್ಟಮಿ ಬರೆಯೋಕ್ಕೆ ಹೋಗಬೇಡಿ. ಕಾಂಟ್ರಾಸೆಪ್ಟಿವ್ಸ್ ಬಹಳ ಸಲ ಬಂದಿದೆ, ಈಗಂತೂ ನಿಮಗೆ ಬಾಯ್ಪಟನೇ ಆಗಿರಬಹುದು. ಓಕೆ, ಸೊ ನಾನ್ ಸರ್ಜಿಕಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ ನೋಡೋದಾದರೆ ಒಂದು ನ್ಯಾಚುರಲ್ ಮೆಥಡ್, ಅಂದರೆ ಸಿಂಪಲ್, ಅವಾಯ್ಡಿಂಗ್ ದಿ ಚಾನ್ಸಸ್ ಆಫ್ ಓವಮ್ ಆ್ಯಂಡ್ ಸ್ಪರ್ಮ್ ಮೀಟಿಂಗ್ ಅಷ್ಟೇ. ಅಂದರೆ ನ್ಯಾಚುರಲ್ ಆಗಿ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಕಾಯ್ಟಸ್ ಇಂಟರಪ್ಟಸ್, ಲ್ಯಾಕ್ಟೇಷನಲ್ ಅಮನೋರಿಯಾ ಸ್ಪೆಲ್ಲಿಂಗ್ಸನ್ನು ಪ್ರಾಕ್ಟೀಸ್ ಮಾಡಿ, ಬಹಳ ಇಂಪಾರ್ಟೆಂಟ್ ಇದೆ. ಮತ್ತು ನೀವು ಜನರಲ್ ಆಗಿ ಬರಿಬೋದು, ಮಾರ್ಕ್ ಸಿಗ್ತದೆ. ಬ್ಯಾರಿಯರ್ ಮೆಥಡ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಮೆಕ್ಯಾನಿಕಲ್ ಬ್ಯಾರಿಯರ್ಸ್ ಅದು, ಅಂದರೆ ಪ್ರಿವೆಂಟ್ ದಿ ಎಂಟ್ರಿ ಆಫ್ ಸ್ಪರ್ಮ್ ಇಂಟು ದಿ ಫೆಲೋಪಿಯನ್ ಟ್ಯೂಬ್, ಅದು ಅಷ್ಟೇ. ಸೊ ಕಾಂಡಮ್ಸ್, ಡಯಾಫ್ರಮ್, ಸರ್ವಿಕಲ್ ಕ್ಯಾಪ್ಸ್ ಮತ್ತು ಓಲ್ಡ್ಸ್ ಇದೆ. ಮತ್ತು IUD ಇಂಟ್ರಾಯುಟರೈನ್ ಡಿವೈಸ್, ನಾರ್ಮಲಿ ಡಾಕ್ಟರ್ಸ್ ಅದನ್ನು ಈ ಯುಟರಸ್ಸಿಗೆ ಫಿಕ್ಸ್ ಮಾಡ್ತಾರೆ. ಇದರಲ್ಲಿ 3 ಥರವಾದಂಥ IUDಸನ್ನು ನೀವು ನೋಡ್ತೀರಿ. ಒಂದು ನಾನ್ ಮೆಡಿಕೇಟೆಡ್ IUD ಕೇಳ್ತಾರೆ, ಎಕ್ಸಾಂಪಲ್ ಲಿಪ್ಪಸ್ ಲೂಪ್, 1 ಮಾರ್ಕ್ ಕೇಳೋ ಚಾನ್ಸಸ್ ಇದೆ ಆ್ಯಕ್ಚುಲಿ. ಅಥವಾ ಕಾಪರ್ ರಿಲೀಸಿಂಗ್ IUD ನೋಡೋದಾದರೆ ಕಾಪರ್ T, ಕಾಪರ್ 7, ಮಲ್ಟಿಲೋಡ್ 375 ಇದೆ. ಹಾರ್ಮೋನ್ ರಿಲೀಸಿಂಗ್ IUD ನೋಡೋದಾದರೆ ಪ್ರೊಜೆಸ್ಟಾಸರ್ಟ್ ಮತ್ತು LNG-20, ಬಹಳ ಇಂಪಾರ್ಟೆಂಟ್ ಇದು ನೀವು ಕಲೀಲೇಬೇಕಾಗ್ತದೆ. ನಾಳೆ ಕ್ವಶನ್ ಕೇಳ್ಬೋದು, ರೈಟ್ ದಿ ಫಂಕ್ಷನ್ ಆಫ್ ಕಾಪರ್ ರಿಲೀಸಿಂಗ್ IUD ಅಂತ ಕೇಳ್ತಾರೆ. ಕಾಪರ್ ಆ್ಯಕ್ಚುಲಿ ಒಂದು ಸ್ಪರ್ಮಿಸೈಡ್, ಅಂದರೆ ಸ್ಪರ್ಮ್ಸ್ಗಳನ್ನು ಕೊಂದು ಹಾಕ್ತದೆ. ಇದು ಆ್ಯಕ್ಚುಲಿ IUD ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅಂದರೆ ಯುಟರಸ್ನಲ್ಲಿ ಇರೋದ್ರಿಂದ ಸ್ಪರ್ಮ್ ಯುಟರಸ್ಗೆ, ಅಂದರೆ ಫೆಲೋಪಿಯನ್ ಟ್ಯೂಬ್ಗೆ ಹೋಗಬೇಕಾದ್ರೆ ಯುಟರಸ್ ಮುಖಾಂತರ ಹೋಗಬೇಕಾಗ್ತದೆ. ಅಲ್ಲಿ ಏನು ಮಾಡ್ತದೆ, ಕಾಪರ್ ಇರೋದ್ರಿಂದ ಕಾಪರ್ ಏನು ಮಾಡ್ತದೆ, ಸ್ಪರ್ಮ್ಸ್ಗಳನ್ನು ಕೊಂದು ಹಾಕ್ಬಿಡ್ತದೆ. ಅಂದರೆ ಇಟ್ ಈಸ್ ಎ ಸ್ಪರ್ಮಿಸೈಡ್, ನೆನ್ಪಿಟ್ಕೊಳ್ಳಿ. ಹಾರ್ಮೋನ್ಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಆ್ಯಕ್ಚುಲಿ ಮೇಕ್ಸ್ ದಿ ಎಂಟೈರ್ ಯುಟರಸ್ ಒಂಥರ ಅನ್ಸೂಟೇಬಲ್ ಫಾರ್ ಇಂಪ್ಲಾಂಟೇಷನ್. ಅಂದರೆ ಈವನ್ ಫರ್ಟಿಲೈಸೇಷನ್ ಆದರೂ ಕೂಡ ಇಂಪ್ಲಾಂಟೇಷನ್ ಎಲ್ಲಿ ಆಗ್ತದೆ, ಎಂಡೋಮೆಟ್ರಿಯಮಲ್ಲಿ. ಆದರೆ ಎಂಡೋಮೆಟ್ರಿಯಮ್ ಅದಕ್ಕೆ ಬಿಡೋದಿಲ್ಲ, ಯಾಕಂದರೆ ಅಲ್ಲಿ ಹಾರ್ಮೋನ್ ರಿಲೀಸಿಂಗ್ IUD ಇರ್ತದೆ. ಫಾರ್ ಎಕ್ಸಾಂಪಲ್ ಪ್ರೊಜೆಸ್ಟಾಸರ್ಟ್ ಮತ್ತು LNG-20. ಸೊ ಇದರಿಂದ ಪ್ರೊಜೆಸ್ಟ್ರಾನ್ ಕಾನ್ಸಂಟ್ರೇಷನಲ್ಲಿ ವೇರಿಯೇಷನ್ ಆಗಿ ಎಂಡೋಮೆಟ್ರಿಯಮ್ ಮೇಂಟೈನ್ ಆಗೋದಿಲ್ಲ. ಸೊ ದಟ್ ಇಂಪ್ಲಾಂಟೇಷನ್ ಆಗಿರುವಂಥದ್ದು ಬಂದುಬಿಡ್ತದೆ, ಅಂದರೆ ಎಂಬ್ರಿಯೋ ಹೊರಗೆ ಬಂದುಬಿಡ್ತದೆ ಆ್ಯಕ್ಚುಲಿ. ಸೊ ದಿಸ್ ಇಸ್ ಅನದರ್ ಮೆಥಡ್, ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಇಲ್ಲ. ಈಗ ಓರಲ್ ಕಾಂಟ್ರಾಸೆಪ್ಷನ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಒಂದು ಕ್ವಶನ್ ಕೇಳ್ಬೋದು, ನೇಮ್ ಒನ್ಸ್ ಅ ವೀಕ್ ಪಿಲ್ ಅಂತ ಹೇಳಿ ಕೇಳುವ ಚಾನ್ಸಸ್ ಇದೆ. ಸಹೇಲಿ, ನೆನ್ಪಿಟ್ಕೊಳ್ಳಿ. ಇದನ್ನು ಡೆವಲಪ್ ಮಾಡಿದ್ದು ಯಾರು ಅಂತಲೂ ಕೇಳುವ ಚಾನ್ಸಸ್ ಇದೆ. ಅಂದರೆ ಹೂ ಡೆವಲಪ್ಡ್ ಸಹೇಲಿ? CDRI, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನೆನ್ಪಿಟ್ಕೊಳ್ಳಿ. ಸೊ ಈ ಹಾರ್ಮೋನಲ್ ಮೆಥಡ್ಸ್ ಏನಿದೆ, ಓರಲ್ ಕಾಂಟ್ರಾಸೆಪ್ಷನಲ್ಲಿ ಇರುವಂತಹ ಹಾರ್ಮೋನ್ಸ್, ಪಿಲ್ಸ್ನಲ್ಲಿ ಇರುವಂತಹ ಹಾರ್ಮೋನ್ಸ್ಗಳು ಕೇಳ್ತಾರೆ ಯಾವುದು ಅಂತ ಹೇಳಿ. ಪ್ರೊಜೆಸ್ಟೋಜನ್, ಈಸ್ಟ್ರೋಜನ್. ಡೋಂಟ್ ರೈಟ್ ಪ್ರೊಜೆಸ್ಟಿರಾನ್, ಇಟ್ ಈಸ್ ಪ್ರೊಜೆಸ್ಟೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್ ಅಷ್ಟೇ. ದ್ಯಾಟ್ ಆ್ಯಕ್ಚುಲಿ ಮೈನ್ ಏನು ಮಾಡುತ್ತೆ ಅಂತ ಕೇಳಬಹುದು. ಇದು ಈ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮತ್ತು ಲುಟಿನೈಸಿಂಗ್ ಹಾರ್ಮೋನ್ ಏನಿದೆ ಅದರದ್ದು ಆ್ಯಕ್ಚುಲಿ ಒಂದು ಫಂಕ್ಷನನ್ನು ಇನ್ಹಿಬಿಟ್ ಮಾಡ್ತದೆ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ. ಸೊ ಇಷ್ಟೇ ವಿಷಯ. ನೆಕ್ಸ್ಟು ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಇಲ್ಲಿ, ಇಂಪ್ಲಾಂಟ್ಸ್ ಮತ್ತು ಇಂಜೆಕ್ಟೇಬಲ್ಸ್. ಅಂದರೆ ಸ್ಕಿನ್ನಿನ ಒಳಗಡೆ ಆ್ಯಕ್ಚುಲಿ ಈ ಓರಲ್ ಕಾಂಟ್ರಾಸೆಪ್ಷನಲ್ಲಿ ಏನು ಕೆಮಿಕಲ್ ಇದೆ, ಪ್ರೊಜೆಸ್ಟೋಜನ್ ಮತ್ತು ಇನ್ನೊಂದು ಈಸ್ಟ್ರೋಜನ್, ಅದೇ ಥರವಾದಂಥ ಒಂದು ಸಣ್ಣ ಚಿಪ್ಪನ್ನು ಡೆವಲಪ್ ಮಾಡ್ತಾರೆ. ಅದನ್ನು ಆ್ಯಕ್ಚುಲಿ ಅಂಡರ್ ದಿ ಸ್ಕಿನ್ನಲ್ಲಿ ಇನ್ಸರ್ಟ್ ಮಾಡ್ತಾರೆ. ಇದಕ್ಕೆ ನಾವು ಇಂಪ್ಲಾಂಟ್ಸ್ ಅಂತ ಕರಿತೀವಿ. ಅಥವಾ ಕೆಲವು ಸಲ ಇಂಜೆಕ್ಷನ್ ಮುಖಾಂತರನೂ ಪ್ರೊಜೆಸ್ಟೋಜನ್ ಆ್ಯಂಡ್ ಈಸ್ಟ್ರೋಜನನ್ನು ತಗೊಳ್ಬಹುದು. ಇದೆಲ್ಲ ಆ್ಯಕ್ಚುಲಿ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ಸ್. ಸೊ ನ್ಯಾಚುರಲ್ ಅಲ್ಲ, ಸಾರಿ, ಆ್ಯಕ್ಚುಲಿ ಕೆಮಿಕಲ್ ಕಾಂಟ್ರಾಸೆಪ್ಟಿವ್ಸ್, ಪರ್ಟಿಕ್ಯುಲರ್ಲಿ ಲೈಕ್ ಈ ಹಾರ್ಮೋನ್ಸನ್ನು ಒಳಗೆ ತಗೊಳ್ಳುವಂಥದ್ದು ಫೀಮೇಲ್. ಸೊ ದಟ್ ಇಂಪ್ಲಾಂಟೇಷನ್ ಇಸ್ ನಾಟ್ ಪಾಸಿಬಲ್. ಇಷ್ಟೇ ವಿಷಯ. ಸೊ ಲಾಸ್ಟ್ ಒಂದು ಕ್ವಶನ್ ಇದೆ, ಇದನ್ನು ಸೆಪ್ಟೆಂಬರ್ 2020ಕ್ಕೆ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಎನಿ 5 ಟೈಪ್ಸ್ ಆಫ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ಸೆಪ್ಟೆಂಬರ್ 2020. IVF ಬಗ್ಗೆ ನಿಮಗೆ ಗೊತ್ತಿದೆ, ಜಿಫ್ಟ್ ಬಗ್ಗೆ ಗೊತ್ತಿದೆ. IUT, ಇಂಟ್ರಾಯುಟರೈನ್ ಟ್ರಾನ್ಸ್ಫರ್. ನೋಡಿ, ಯುಟರಸ್ ಇದೆ, ಯುಟರೈನ್, ಇಂಟ್ರಾ ಅಂದರೆ ಒಳಗಡೆ, ಯುಟರಸ್ ಒಳಗಡೆ. ಇಲ್ಲಿ ಏನು ಮಾಡ್ತಾರೆ, ಎಂಬ್ರಿಯೋಸ್ ಒಂದು 8 ಸೆಲ್ಸಿಂದ ಜಾಸ್ತಿ ಇರಬೇಕು. ಬ್ಲಾಸ್ಟೋಮಿಯರ್ಸ್ ಏನಿದೆ ಆ ಎಂಬ್ರಿಯೋದಲ್ಲಿ ಅದು 8ಕ್ಕಿಂತ ಹೆಚ್ಚಿರಬೇಕು. ಅದನ್ನು ಡೈರೆಕ್ಟಾಗಿ ಯುಟರಸಲ್ಲಿ ಎಂಡೋಮೆಟ್ರಿಯಮಲ್ಲಿ ಇಂಪ್ಲಾಂಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಾವು ಇಂಟ್ರಾಯುಟರೈನ್ ಟ್ರಾನ್ಸ್ಫರ್ ಅಂತ ಕರೆಯೋದು ಅಷ್ಟೇ. ಗಿಫ್ಟ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಒಂದು ಸಿಂಪಲ್ ಮೆಥಡ್ ವೇರ್ ಈ ಸ್ಪರ್ಮ್ಸನ್ನು ಏನು ಮಾಡ್ತಾರೆ, ಈ ಮೇಲ್ನಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಲೈಕ್ ಈ ಇರೆಕ್ಷನ್ ಇಶ್ಯೂಸ್ ಇದ್ದರೆ, ಅಥವಾ ಅಜುಸ್ಪರ್ಮಿಯಾ, ಆಲಿಗೋಸ್ಪರ್ಮಿಯಾ ಅಂತ ಹೇಳುವಂಥ ಕಂಡೀಷನ್ಗಳಿದ್ದರೆ, ಅಜುಸ್ಪರ್ಮಿಯಾ ಅಂತ ಹೇಳಿದ್ರೆ ಸ್ಪರ್ಮೇ ಇರೋದಿಲ್ಲ ಆ್ಯಕ್ಚುಲಿ, 0. ಆಲಿಗೋಸ್ಪರ್ಮಿಯಾ ಅಂದರೆ ಸ್ಪರ್ಮ್ ಮೊಟಿಲಿಟಿ ಇಶ್ಯೂಸ್ ಅಥವಾ ನಂಬರ್ ಆಫ್ ಸ್ಪರ್ಮ್ ರಿಕ್ವೈರ್ಡ್ ಫಾರ್ ಫರ್ಟಿಲೈಸೇಷನ್ ಕಡಿಮೆ ಇದ್ದರೆ ಆಲಿಗೋಸ್ಪರ್ಮಿಯಾ ಅಂತ ಕರೀತಾರೆ. ಸೊ ಇಂಥ ಕಂಡೀಷನ್ ಇದ್ದರೆ ಒಂದು ಡೋನರಿಂದ ಸ್ಪರ್ಮನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಅಥವಾ ಒಂದು ಹಸ್ಬೆಂಡಿಂದಲೇ ಆ್ಯಕ್ಚುಲಿ ಸ್ಪರ್ಮನ್ನು ಕಲೆಕ್ಟ್ ಮಾಡಿ ನೇರವಾಗಿ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ನಲ್ಲಿ ರಿಲೀಸ್ ಮಾಡುವಂಥದ್ದು. ಇದಕ್ಕೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಂತ ಹೇಳೋದು ಅಷ್ಟೇ. ಸೊ ಅಂದರೆ ವೇರ್ ನ್ಯಾಚುರಲ್ ಕಾಯ್ಟಸ್ ಇಸ್ ನಾಟ್ ಪಾಸಿಬಲ್ ಅಷ್ಟೇ. ಇನ್ನೊಂದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಬಗ್ಗೆ ನಿಮಗೆ ಗೊತ್ತಿದೆ ಆ್ಯಕ್ಚುಲಿ. ಅದರ ಬಗ್ಗೆ ಡೈರೆಕ್ಟಾಗಿ ಈ ಸ್ಪರ್ಮನ್ನು ಈ ಸೈಟೋಪ್ಲಾಸಮ್ ಆಫ್ ದಿ ಓಮ್ ಒಳಗಡೆ ಇಂಜೆಕ್ಟ್ ಮಾಡುವಂಥದ್ದು. ಇದು ಕೂಡ ಲ್ಯಾಬೊರೇಟರಿ ಕಂಡೀಷನಲ್ಲಿ ಮಾತ್ರ ಪಾಸಿಬಲ್ ಆ್ಯಕ್ಚುಲಿ. ಅಲ್ಲೇ ಕೊಟ್ಟಿದ್ದೀನಿ ನೋಡಿ, ಮೈಕ್ರೋ ಮ್ಯಾನಿಪುಲೇಷನ್ ಟೆಕ್ನಿಕ್ ಅಂತ ಹೇಳಿ. ಇನ್ನೊಂದು ಇಂಟ್ರಾಯುಟರೈನ್ ಇನ್ಸಮಿನೇಷನ್. ಇನ್ಸಮಿನೇಷನ್ ಅಂದರೆ ರಿಲೀಸ್ ಆಫ್ ದಿ ಸ್ಪರ್ಮ್ ಎಲ್ಲಿ, ಯುಟರಸ್ ಹತ್ರ.
ಸೊ ಅಲ್ಲೇ ಇದೆ ನೋಡಿ ಪದ. ಇಂಟ್ರೌಟರನ್ ಇನ್ಸೆಮಿನೇಷನ್, ಸೆಮನ್ ಕಲೆಕ್ಟೆಡ್ ಫ್ರಮ್ ದಿ ಹಸ್ಬೆಂಡ್ ಆರ್ ಎ ಹೆಲ್ದಿ ಡೋನರ್ ಈಸ್ ಆರ್ಟಿಫಿಷಿಯಲಿ ಇಂಟ್ರೊಡ್ಯೂಸ್ಡ್ ಇನ್ ಟು ದ ವೆಜೈನಾ ಆರ್ ಇನ್ ಟು ದ ಯೂಟರಸ್. ಇಷ್ಟೇ ವಿಷಯ. ಸೊ ದಟ್ಸ್ ಆಲ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ರಿಪ್ರೊಡಕ್ಟಿವ್ ಹೆಲ್ತ್, ದ ಪ್ರೀವಿಯಸ್ ಇಯರ್ ಕ್ವಶನ್ ಸ್ಟಾರ್ಟಿಂಗ್ ಫ್ರಮ್ 2014 ಟು 2020. ನಿಮಗೆ ನನ್ನ ಎಫರ್ಟ್ ಇಷ್ಟ ಆಗಿದ್ದರೆ, ನಾನು ಹೇಳ್ತಿರುವ ಕಾನ್ಸೆಪ್ಟ್ಸ್ಗಳು ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿದ್ರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಅಪ್ಲೋಡ್ ಮಾಡುವಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ನೀಟ್ ಆಗಿರ್ಬೋದು, KCET ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ವೀಡಿಯೋಗಳನ್ನು ದಯವಿಟ್ಟು ಮಿಸ್ ಮಾಡದೆ ನೋಡಿ. ಯಾಕಂತ ಹೇಳಿದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಗೊತ್ತಿದೆ ಯಾವುದು ಬರಬಹುದು ಅಂತ ಹೇಳಿ ನನಗೆ ಒಂದು ಪ್ರೆಡಿಕ್ಟ್ ಮಾಡಬಹುದು. ಸೊ ದಯವಿಟ್ಟು ಈ ವೀಡಿಯೋಸನ್ನು ನೋಡ್ತಾ ಇರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಆ್ಯಕ್ಚುಲಿ ಸಪೋರ್ಟ್ ಕೂಡ ಮಾಡ್ತಾ ಇರಿ. ಥ್ಯಾಂಕ್ ಯು.